ಡಿಸಿಷನ್ಸ್ ತಗೋಬೇಕಾಗಿರೋದು ಏನು? ನನ್ನ ಜೀವನ. ನಾನ್ ಹೇಗೆ ಬದುಕಬೇಕು ಅಂತ ನಾನ್ ಡಿಸೈಡ್ ಮಾಡ್ಕೊಂಡಿದೀನಿ. ನಿಮ್ಮ ಪೇಪರ್ಸ್ ಅಲ್ಲಿ, ಬುಕ್ ಅಲ್ಲಿ ಎಲ್ಲವೂ ನಿಮ್ಮ ಬಗ್ಗೆ ಇದ್ದಾಗ ಏನಾಗುತ್ತೆ? ಆಟೋಮ್ಯಾಟಿಕ್ ಆಗಿ ಗ್ರಾಟಿಟ್ಯೂಡ್ ಅನ್ನೋದು ಅಮೇಜಿಂಗ್ ಆಗಿ ವರ್ಕ್ ಆಗುತ್ತೆ. ಇವತ್ತು ನೀವು ಗ್ರಾಟಿಟ್ಯೂಡ್ ಏನಾದ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ನೀವ್ ಎಷ್ಟೇ ಗ್ರಾಟಿಟ್ಯೂಡ್ ಬರೆದ್ರೇನು ಅರ್ಥ ಆಗಲ್ಲ. ನಿಮ್ಮ ದೇಹ ಬರೀ ಮಾತುಗಳಿಗೆ ರೆಸ್ಪಾಂಡ್ ಆಗ್ಬಾರ್ದು. ನಿಮ್ಮ ಫ್ರೀಕ್ವೆನ್ಸೀಸ್‌ಗೆ, ನಿಮ್ಮ ಎಮೋಷನ್ಸ್‌ಗೆ ರೆಸ್ಪಾಂಡ್ ಹಾಕೊಂಡು ಹೋಗ್ಬೇಕು. ಹಾಗೆ ನೀವು ಸಕ್ಸಸ್ ಆಗೋದಕ್ಕೆ, ನೀವು ಬರೆಯುವಂತ ಪ್ರತಿಯೊಂದು ಪದಕ್ಕೂ ಏನಾಗುತ್ತೆ? ಯೂನಿವರ್ಸ್ ಇಂದ ನಿಮ್ಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಎಷ್ಟ್ ಜನ ಇದು ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೋಬೇಕು. ನಾನ್ ಗ್ರಾಟಿಟ್ಯೂಡ್ ಬರಿತಾ ಇದ್ದೀನಿ ಮ್ಯಾಮ್ ಅಂತ ಇದ್ದೀರಾ. ನೀವು ಗ್ರಾಟಿಟ್ಯೂಡ್ ಬರೀತಾ ಜಲಸಿ ಫೀಲಿಂಗ್ ಅಲ್ಲಿ ಇದೀರಾ ಅಂದ್ರೆ, ಆ ಗ್ರಾಟಿಟ್ಯೂಡ್ ವರ್ಕ್ ಆಗಲ್ಲ. ಒಬ್ಬ ವ್ಯಕ್ತಿಯ ಮೇಲೆ ದ್ವೇಷ ಇಟ್ಕೊಂಡಾಗ ಅದ್ ವರ್ಕ್ ಆಗಲ್ಲ. ನಿಮ್ಮ ಬಾಡಿ ಪ್ರತಿಯೊಂದು ಸೆಲ್ಲು ಆ ಫ್ರೀಕ್ವೆನ್ಸೀಸ್‌ಗೆ ಮ್ಯಾಚ್ ಆಗೋ ತರ ಮಾಡ್ಕೋಬೇಕು ನೀವು. ಅರ್ಥ ಆಯ್ತಾ? ನಿಮ್ಮಲ್ಲಿ ಫಿಯರ್ ಎನರ್ಜಿ ಅನ್ನೋದು ಇರ್ಲೇಬಾರ್ದು. ಡೌಟ್ ಎನರ್ಜಿ ಅನ್ನೋದು ಇರ್ಲೇಬಾರ್ದು. ಇವೆರಡನ್ನೂ ನೀವು ಕಂಟ್ರೋಲ್‌ಗೆ ತಗೊಂಡಿದ್ದೀರಾ ಅಂದ್ರೆ, ಇಷ್ಟೆಲ್ಲವೂ ನೀವು ಪ್ರೊಸೆಸ್‌ನ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಾ? ಗ್ರಾಟಿಟ್ಯೂಡ್ ಈಸ್ ವೆರಿ, ವೆರಿ ಇಂಪಾರ್ಟೆಂಟ್. ಈ ಗ್ರಾಟಿಟ್ಯೂಡ್ ಈಗ್ ಬರೆದ್ರೆ ಮಾತ್ರ ನಿಮ್ಗೆ ವರ್ಕ್ ಆಗುತ್ತೆ. ಜಸ್ಟ್ ಇವತ್ತು ಒಂದು ಸತಿ ಹೋಗಿ ಒಂದು ಟೇಬಲ್ ಮೇಲೆ ಕಾಮಾಗಿ ಕೂತ್ಕೊಂಡು, ನಿಮ್ಮ ಎಮೋಷನ್ಸ್ ಏನಿದೆ? ಯಾವ ಥಾಟ್ಸ್ ಅಲ್ಲಿ ಇದೀರಾ ನೀವು? ಯಾವ ಎನರ್ಜಿಯಲ್ಲಿದ್ದೀರಾ? ಹೇಗೆ ನಾನ್ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ? ನಮ್ಮ ಮನೆಯಲ್ಲಿ ನಾನ್ ಹೇಗ್ ಬಿಹೇವ್ ಮಾಡ್ತಾ ಇದ್ದೀನಿ? ಇವು 3ನ್ನು ಬರ್ದು ಇದ್ರಲ್ಲಿ ನೀವೇನ್ ಚೇಂಜ್ ಮಾಡ್ಕೋಬೇಕು. ನಾನ್ ಬರೆಯುವಂತಹ ಗ್ರಾಟಿಟ್ಯೂಡ್‌ಗೆ, ನಾನ್ ಮಾಡ್ತಾ ಇರುವಂತಹ ಕೆಲ್ಸಕ್ಕೆ ಮ್ಯಾಚ್ ಮಾಡ್ತಾ ಇದೀನಾ? ಇಲ್ಲಾಂದ್ರೆ ಮ್ಯಾಚ್ ಮಾಡ್ತಾ ಇಲ್ವಾ? ಇವು 3ನ್ನು ತಿಳ್ಕೊಂಡಾಗ ನೆಕ್ಸ್ಟ್ ಗ್ರಾಟಿಟ್ಯೂಡ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಎಷ್ಟ್ ಜನ ಮಾಡ್ತೀರಾ? ಜಸ್ಟ್ ಒಂದು ಕುತ್ಕೊಂಡಿರೋ ಪ್ಲೇಸ್ ಅಲ್ಲಿ ಯೋಚನೆ ಮಾಡಿ ನೀವು. ನಾನ್ ಗ್ರಾಟಿಟ್ಯೂಡ್ ಬರಿತಾ ಇದೀನಿ. ನಾನ್ ಖುಷಿಯಾಗಿದ್ದೀನಾ? ಈ ಬರಿತಾ ಇರುವಾಗ ಗ್ರಾಟಿಟ್ಯೂಡ್ ಅಲ್ಲಿ ಭಯ ಬರ್ತಾ ಇದೆಯಾ? ಡೌಟ್ ಅಲ್ಲಿ ಇದೀನಾ? ಅನ್ನೋದನ್ನ ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡು ಒಂದ್ 2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಇದನ್ನ ಮಾಡಿ. ಓಕೆ? ಯಾವತ್ತೂ ಅಷ್ಟೇ ಅಲೈನ್‌ಮೆಂಟ್ ಸ್ಟೇಟ್ ಅಲ್ಲಿ ಇರ್ಬೇಕು. ಫಿಯರ್ ಮತ್ತೆ ಇನ್‌ಸೆಕ್ಯೂರ್ ಸ್ಟೇಟ್ ಅಲ್ಲಿ ಇರ್ಬಾರ್ದು. ನೀವು ಮೆಂಟಲಿ ಹೇಳ್ತಾ ಇದ್ದೀರಾ, ನಾನು ರಿಚ್ ಇದೀನಿ, ನಾನು ಅಬಂಡೆಂಟ್ ಚೈಲ್ಡ್, ನನ್ಗೆ ಈಸಿಯಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಾ. ಬಟ್ ಅಲ್ಲಿ ಫಿಯರ್ ಎನರ್ಜಿ ಬಂದ್ರೆ, ಸಾಧ್ಯ ಇದೆಯಾ? ನನ್ ಕೈಲಿ ಇದಾಗುತ್ತಾ? ಇದೆಲ್ಲ ನಿಜಾನಾ? ಇದು ಯಾವಾಗಾಗುತ್ತೆ? ಹೇಗಾಗುತ್ತೆ? ಹೆಂಗಾಗುತ್ತೆ? ಯಾವಾಗ, ಹೇಗೆ, ಹೆಂಗೆ ಇದೆಲ್ಲವೂ ಯೂನಿವರ್ಸ್ ನೋಡ್ಕೊಳ್ಳುತ್ತೆ. ಯೂನಿವರ್ಸ್ ಬಿಟ್ಟಾಗೆ ಯಾವಾಗ ಕೊಡ್ಬೇಕು, ಹೇಗ್ ಕೊಡ್ಬೇಕು, ಹೆಂಗ್ ಬರ್ಬೇಕು ಅದೆಲ್ಲ ನಿಮ್ ಕೆಲ್ಸ ಅಲ್ಲ. ನಿಮ್ಮ ಕೆಲ್ಸ ಬರೀತಾ ಇದ್ದೀರಾ, ಎನರ್ಜಿ ಕೊಡ್ತಾ ಇದ್ದೀರಾ, ಎಮೋಷನ್ಸ್ ಕೊಡ್ತಾ ಇದ್ದೀರಾ, ಆ ಫ್ರೀಕ್ವೆನ್ಸೀಸ್ ಮ್ಯಾಚ್ ಆಗೋ ತರ ವರ್ಕ್ ಮಾಡ್ತಾ ಇದ್ದೀರಾ. ಅಷ್ಟು ಬಿಟ್ರೆ ಇನ್ನೇನು ಕೆಲ್ಸ ನಿಮ್ಗಿಲ್ಲ. ನನ್ಗ್ ಬರುತ್ತಾ ಇಲ್ವಾ? ನನ್ಗೆ ಯಾವಾಗ ಬರುತ್ತೆ? ಹೆಂಗಿಂದ ಬಂದ್ಬಿಡುತ್ತೆ? ಇದ್ ಸಾಧ್ಯ ಇದೆಯಾ? ಇದೆಲ್ಲ ಯೂನಿವರ್ಸ್ ನೋಡ್ಕೊಳ್ಳುತ್ತೆ. ಯೂನಿವರ್ಸ್‌ಗೆ ಆ ಕೆಲ್ಸ ಬಿಟ್ಟಾಕಿ. ನಿಮ್ಮ ಕೆಲ್ಸ ಎಷ್ಟಿದ್ಯೋ ಅದನ್ನ ಮಾಡ್ತಾ, ಮಾಡ್ತಾ, ಮಾಡ್ತಾ ಯು ವಿಲ್ ಮೂವ್. ನೀವು ಎವಾಲ್ವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಇಲ್ಲಿ ಏನಾದ್ರು ನೆಗೆಟಿವಿಟಿ ಆಗಿ ಯಾರಾದ್ರೂ ಒಬ್ರಾದ್ರೂ ಮಾತಾಡ್ತಾ ಇದ್ದೀರಾ? ಮಾತಾಡಕ್ ಸಾಧ್ಯ ಇದೆಯಾ ಇಲ್ಲಿ? ದಿಸ್ ಈಸ್ ದ ರಿಯಲ್ ಎನರ್ಜಿ. ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತಾ? ದಟ್ ಈಸ್ ದ ಎನರ್ಜಿ. ಈ ಎನರ್ಜಿಯಲ್ಲಿ ನೀವೆಲ್ಲ ಇದ್ದಾಗ ನೀವೇ ಆಟೋಮ್ಯಾಟಿಕ್ ಆಗಿ ಎವಾಲ್ವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಅರ್ಥ ಆಯ್ತಾ?